ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಲಸಿನಕಾಯಿ ಹಪ್ಪಳ ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಹಲಸಿನಕಾಯಿ ಹಪ್ಪಳ ಅಂತಂದ್ರೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ. ಬನ್ನಿ ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡ್ತಾರೆ ಅಥವಾ ಯಾವ ರೀತಿ ಪ್ರೊಸೆಸ್ ಅಲ್ಲಿ ನಾವು ಹಲಸಿನಕಾಯಿನ ಹಪ್ಪಳನ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನಮ್ಮಪ್ಪ ಹಲಸಿನಕಾಯಿನ ಮರನ ಹತ್ತು ಹಲಸಿನಕಾಯಿನ ಕೊಯ್ತಾ ಇದ್ದಾರೆ. ಹಪ್ಪಳ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಬೆಳೆದಿರಬೇಕು, ಅಂದ್ರೆ ಮಾತ್ರ ಹಪ್ಪಳನ ತುಂಬಾ ಚೆನ್ನಾಗಿ ಬಂದಿರತ್ತೆ. ಮತ್ತೆ ಎಲ್ಲ ಮರದ ಹಪ್ಪಳನೂ ಕೂಡ ಅಷ್ಟೊಂದು ಟೇಸ್ಟಿಯಾಗಿ ಬಂದಿರೋದಿಲ್ಲ. ಕೆಲವೊಂದು ಮರದ ತುಂಬಾ ಟೇಸ್ಟಿಯಾಗಿ ಬಂದಿರತ್ತೆ ಹಪ್ಪಳನ. ಕೆಲವೊಂದು ಮರದ್ದು ಹಪ್ಪಳ ಎಲ್ಲ ಒಡೆಯತ್ತೆ, ಕೆಲವೊಂದು ಮರದ ಹಪ್ಪಳನ ಒಡೆಯುವುದಿಲ್ಲ. ನೋಡ್ಬಿಟ್ಟು ನಾವು ಹಪ್ಪಳ ಯಾವ ಮರ ಚೆನ್ನಾಗ್ ಆಗತ್ತೆ ಅಂತ ಹೇಳಿ ನೋಡ್ಬಿಟ್ಟು ಹಪ್ಪಳನ ಮಾಡ್ಬೇಕಾಗತ್ತೆ. ಒಂದ್ಸತಿ ಮಾಡಿ ನೋಡಿದ್ರೇನೆ ಗೊತ್ತಾಗತ್ತೆ ಆ ಮರದ ಹಪ್ಪಳ ಚೆನ್ನಾಗ್ ಆಗತ್ತಾ ಇಲ್ವಾ ಅಂತ ಹೇಳಿ. ಇವಾಗ ನಾವು ಕೊಯ್ದಿರೋದು ಹಲಸಿನಕಾಯಿ. ಇದೇ ತರದ್ದು ಬಕ್ಕೆ ಮರನೂ ಕೂಡ ಇರತ್ತೆ. ಬಕ್ಕೆಕಾಯಿಂದನೂ ಕೂಡ ಹಪ್ಪಳನ ಮಾಡಬಹುದು. ನಮ್ಮ ಮನೇಲಿ ಹಲಸಿನಕಾಯಿ ಇರೋದ್ರಿಂದ ಅದ್ರದ್ದೇ ನಾವು ಈ ಸಲ ಹಪ್ಪಳನ ಮಾಡ್ತಾ ಇದೀವಿ. ಬೆಳೆದಿರುವಂತ 4 ಹಲಸಿನಕಾಯಿನ ನಮ್ಮ ಅಪ್ಪ ಕೊಯ್ದ್ರು. ಹಲಸಿನಕಾಯಿ ಬೆಳೆದಿದೆ ಇಲ್ವಾ ಅಂತ ಹೇಳಿ ನಾವು ಅಂಟಿನ ಮೂಲಕ ತಿಳ್ಕೊಂತೀವಿ. ಹೇಗಂತಂದ್ರೆ ಹಲಸಿನಕಾಯಿಲಿ ಕಡ್ದಾಗ ತೆಳುವಾದ ಅಂಟು ಬಂತು ಅಂತಂದ್ರೆ ಅದು ಬೆಳೆದಿದೆ ಅಂತ ಹೇಳಿ. ಈಗ ಕಡ್ದಾಗ ದಪ್ಪವಾಗಿ ಅಂಟು ಬಂದಿರತ್ತಲ್ವಾ, ಆವಾಗ ಅದು ಆ ಹಲಸಿನಕಾಯಿ ಬೆಳೆದಿಲ್ಲ ಅಂತ ಹೇಳಿ. ಎಷ್ಟು ತೆಳುವಾಗಿ ಬಂದಿರುತ್ತೋ ಅಷ್ಟು ಹಲಸಿನಕಾಯಿ ಬೆಳೆದಿದೆ ಅಂತ ಹೇಳಿ. ಮರ ಹತ್ತದಾಗ್ಲೂ ಕೂಡ ತಿಳ್ಕೊಳ್ಬಹುದು. ಹಲಸಿನಕಾಯಿ ತೊಟ್ಟಿ ಇರತ್ತಲ್ವಾ, ಆ ತೊಟ್ಟನ್ನ ಕಡ್ದ್ ನೋಡ್ರೆ ಗೊತ್ತಾಗತ್ತೆ. ಆ ತೊಟ್ಟಿಗೂ ಕೂಡ ಅಂಟು ಬಂದಿರತ್ತೆ. ಅಲ್ಲಿನೂ ಕೂಡ ದಪ್ಪವಾದ ಅಂಟು ಬಂತಂದ್ರೆ ಅದು ಬೆಳೆದಿಲ್ಲ ಅಂತ ಹೇಳಿ, ತೆಳುವಾಗಿ ಅಂಟು ಬಂತು ಅಂತಂದ್ರೆ ಅದು ಬೆಳೆದಿದೆ ಅಂತ ಹೇಳಿ. ಮರ ಹತ್ತದಾಗ್ಲೇನೆ ಕಂಡು ಹಿಡಿಬಹುದು ಹಲಸಿನಕಾಯಿ ಬೆಳೆದಿದೆ ಇಲ್ವಾ ಅಂತ ಹೇಳಿ. ಮತ್ತೆ ಮುಳ್ಳು ಇರತ್ತಲ್ವ ಹಲಸಿನಕಾಯಿಗೆ, ಅದರಿಂದನೂ ಕೂಡ ಕಂಡು ಹಿಡಿಬಹುದು. ಫುಲ್ ಮುಳ್ಳು ಅಳ್ಳಿದೆ ಅಂತಂದ್ರೆ ಅದು ಬೆಳೆದಿದೆ ಅಂತ ಹೇಳಿ, ಅಳ್ಳಿಲ್ಲ ಅಂತಂದ್ರೆ ಹಲಸಿನಕಾಯಿ ಬೆಳೆದಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲಾ ಹಲಸಿಗೂ ಕೂಡ ಅಷ್ಟೆಲ್ಲ ಅರಳದು ಬೆಳೆಯುತ್ತೆ ಇಲ್ವಾ, ಯಾಕಂದ್ರೆ ತುಂಬಾ ಬಂದ್ಬಿಟ್ರೆ ಅದೆಲ್ಲ ಹಲಸಿನಗೂ ಕಾಯಿಗೂ ಕೂಡ ಮುಳ್ಳು ಅರಳುವುದಿಲ್ಲ. ಅಂಟಿಂದ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಬೆಳೆದಿದೆ ಇಲ್ವಾ ಅಂತ ಹೇಳಿ. ಮುಳ್ಳಿಂದ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗುದಿಲ್ಲ, ಯಾಕಂದ್ರೆ ಒಂದೊಂದ್ಸತಿ ಮುಳ್ಳು ಅರಳೋದೇ ಇಲ್ಲ ಬೆಳೆದ್ರೂ ಕೂಡ. ಅಂಟಿಂದ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಹಲಸಿನಕಾಯಿ ಬೆಳೆದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಹಲಸಿನಕಾಯಿ ಕೊಯ್ದಾದ್ಮೇಲೆ ತುದಿನ ಒಂದ್ ಸ್ವಲ್ಪ ಕಡ್ದಾದ್ಮೇಲೆ ಕೂಡ ಸೋಳೆ ಬರೋ ತನಕ ಕಡಿದ್ರೇನು ಕೂಡ ಗೊತ್ತಾಗತ್ತೆ ಸೋಳೆ ಬೆಳೆದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದನ್ನ ನೋಡ್ಕೊಂಡು ಕೂಡ ಕಂಡು ಹಿಡಿಬಹುದು ಹಲಸಿನಕಾಯಿ ಚೆನ್ನಾಗಿ ಬೆಳೆದಿದೆ ಇಲ್ವಾ ಅಂತ ಹೇಳಿ. ಹಲಸಿನಕಾಯಿದ ತುದಿನ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಗುಟ್ಟ ಒಂದು ಹಾಕ್ಸಿ, ಅದು ಹಲಸಿನಕಾಯಿಗೆ ಮುಳ್ಳು ಇರುತ್ತಲ್ವ ಅದನ್ನ ಚೆಂದ ಮಾಡಿ ತೆಗಿತೀವಿ ನಾವು. ಯಾಕೆ ಅಂತಂದ್ರೆ ನೆಕ್ಸ್ಟ್ ಸೋಳೆನ ತೆಗಿಲಿಕ್ಕೆ ಈಸಿ ಆಗುತ್ತೆ, ಮುಳ್ಳೆಲ್ಲ ತಾಗುದಿಲ್ಲ. ಮತ್ತೆ ಸೋಳೆನೂ ಕೂಡ ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳಿ ಈ ತರನ ಕ್ಲೀನ್ ಮಾಡಿ ನಾವು ಅಷ್ಟು ನಮ್ಮ ಮುಳ್ಳನ್ನು ಕೂಡ ಸರಿಯಾಗಿ ತೆಗೆದು ಬಿಡ್ತೀವಿ. 4 ಹಲಸಿನಕಾಯಿ ಕೂಡ ಚೆಂದ ಮಾಡಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕರೆಕ್ಟಾಗಿ ಅಂಟನ್ನೆಲ್ಲ ಒರೆಸ್ಬಿಟ್ಟು ಈಗ ಕಡಿತಾ ಇದ್ದೀವಿ. ಕೊಡ್ಲಿಂದ ಫಸ್ಟಿಗೆ 4 ಕರೆಕ್ಟಾಗಿ ಪೀಸ್ ಮಾಡ್ಕೊತಾ ಇದೀವಿ ದೊಡ್ಡ ದೊಡ್ಡಕ್ಕೆ, ಯಾಕಂದ್ರೆ ಕತ್ತಿಯಿಂದ ಆಗೋದಿಲ್ಲ ಅಂತ ಹೇಳಿ ಈ ತರ ಕೊಡ್ಲಿ ತಕೊಂಡು ಪೀಸ್ ಮಾಡ್ಕೊತಾ ಇದ್ವಿ ದೊಡ್ಡದಾಗಿ. ನೆಕ್ಸ್ಟ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಲಿಕ್ಕೆ ಈಸಿ ಆಗತ್ತಲ್ಲ ಕತ್ತಿಯಿಂದ ಅಂತ ಹೇಳ್ಬಿಟ್ಟು ಈ ತರ ದೊಡ್ಡ ಪೀಸ್ ಆಗಿ ಫಸ್ಟ್ ಹಲಸಿನಕಾಯಿನ ಈ ತರ ಒಡ್ಕೊಂಡ್ರೆ ಈಸಿ ಆಗತ್ತಲ್ಲ ಅಂತ ಹೇಳಿ. ಯಾಕಂದ್ರೆ ಮೊದಲೇ ಹಲಸಿನಕಾಯಿ ಫುಲ್ ಅಂಟಿರತ್ತಲ್ವಾ, ಮತ್ತೆ ಕೈಯೆಲ್ಲ ಫುಲ್ ರಾಡಿ ಆಗತ್ತೆ ಅಂತ ಹೇಳಿ ಈ ತರ ದೊಡ್ಡ ಪೀಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಕತ್ತಿಯಿಂದ ಈ ತರ ಚಿಕ್ಕದಾಗಿ ಪೀಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಈ ತರ ಮಾಡಿ ಕತ್ತಿಯಿಂದ ಚಿಕ್ಕ ಚಿಕ್ಕ ಪೀಸ್ ಅನ್ನ ಮಾಡ್ಕೊಂಡು ಗಂಜಿ ಇರತ್ತಲ್ವಾ ಅದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ರೆ ತೆಗಿಯಕ್ಕೆ ಈಸಿ ಆಗತ್ತೆ. ಮತ್ತೆ ಆ ತರ ಪೀಸ್ ಮಾಡ್ಕೊಂಡ್ರೆ ಸೋಳಿನ ತೆಗಿಲಿಕ್ಕೂ ಕೂಡ ಈಸಿ ಆಗತ್ತೆ ಅಂತ ಹೇಳಿ ಈ ತರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಗಂಜನ ತೆಗಿತಾ ಇದ್ದಾರೆ. ಹಲಸಿನಕಾಯಿಗೆ ತುಂಬಾ ಅಂಟಿರತ್ತಲ್ವಾ, ಅದಕ್ಕಾಗಿ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ಕೈಗೆಲ್ಲ ಅಂಟು ತಾಗತ್ತೆ ಅಂತಂದ್ರೆ
ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ತಂದು ಇಟ್ಕೊಂಡ್ರೆ ಅವಾಗ ಕೈಗೆ ನೀರು ಹಚ್ಕೊತಾ ಇದ್ರೆ ಅಂಟು ಅಷ್ಟೊಂದು ಆಗೋದಿಲ್ಲ. ಕೈಗೆ ಎಣ್ಣೆ ಹಚ್ಕೊಂಡ್ರೂ ಕೂಡ ಅಂಟು ತಾಗೋದಿಲ್ಲ. ಆದರೆ ಎಣ್ಣೆ ಎಷ್ಟೊತ್ತಂತ ಇರುತ್ತೆ ಅಲ್ಲ, ಅದಕ್ಕೆ ಅವಾಗ ಕೈಗೆ ನೀರು ಸ್ವಲ್ಪ ಹಚ್ಕೊತಾ ಇದ್ರೆ ಅಂಟು ಅಷ್ಟೊಂದು ಆಗೋದಿಲ್ಲ. ಹಲಸಿನಕಾಯಿನ ಗುಂಜನ್ನ ತೆಗಿಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಕೂಡ ಕರೆಕ್ಟಾಗಿ ತೆಗಿಬೇಕು. ಮತ್ತು ಕೈಗೂ ಕೂಡ ಅಂಟು ತುಂಬ ಹತ್ಕೊಳ್ಳುತ್ತೆ. ಬೇಗ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಥರ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಕೈಗೂ ಕೂಡ ಅಷ್ಟೆಲ್ಲ ಅಂಟು ತಾಗೋದಿಲ್ಲ. ಮತ್ತು ಈ ಥರ ಮಾಡ್ಕೊಂಡ್ರೆ ಸೊಳ್ಳೆನೂ ಕೂಡ ಬೇಗ ತೆಗಿಯೋಕ್ಕಾಗತ್ತೆ. ಹಲಸಿನಕಾಯಿನ ಎಲ್ಲನೂ ಕೂಡ ಪೂರ್ತಿಯಾಗಿ ಕಡ್ದಾದ್ಮೇಲೆ ಎಲ್ಲರೂ ಕುತ್ಕೊಂಡು ಹಲಸಿನಕಾಯಿ ಸೊಳ್ಳೆನ ಎಲ್ಲರೂ ಸಪ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ಬೇಳೆನೂ ಕೂಡ ಸಪ್ರೇಟಾಗಿ ಇಟ್ಕೊತಾ ಇದ್ದೀವಿ ನಾವು. ಯಾಕಂದರೆ ನೆಕ್ಸ್ಟ್ ಸಾಂಬಾರು ಮಾಡ್ಬೋದು ಮತ್ತು ಪಲ್ಯ ಮಾಡ್ಬೋದು ಅಂತ ಹೇಳ್ಕೊಂಡು ಬೇಳೆನೂ ಕೂಡ ಸಪ್ರೇಟಾಗಿ ತೆಗೆದು ಇಟ್ಕೊತಾ ಇದ್ದೀವಿ. ಹಲಸಿನಕಾಯಿನ ಯಾವಾಗ ಬೆಳೆಯುತ್ತೆ ಅಂತೇಳಿ ನೋಡ್ತಾ ಇರ್ತೀವಿ. ಹಲಸಿನಕಾಯಿ ಬೆಳೆದಿದ ತಕ್ಷಣ 2 ರಿಂದ 3 ದಿನ ಹಲಸಿನಕಾಯಿ ಹಪ್ಪಳನ ಮಾಡ್ತೀವಿ. ನಮ್ಗೆ ಸಾಕಾಗುವಷ್ಟು ಎಷ್ಟು ಬೇಕೋ ಅಷ್ಟನ್ನು ನಾವು ಹಪ್ಪಳ ಮಾಡ್ಕೊಂಡಿರ್ತೀವಿ. ಬಿಸಿಲಿದ್ದಾಗ ಹಪ್ಪಳ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಳೆ ಬಂದರೆ ಹಪ್ಪಳ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಯಾವಾಗ ಬೆಳೆಯುತ್ತೆ ಅಂತೇಳಿ ನೋಡ್ತಾ ಇರ್ತೀವಿ. ಬೆಳೆದಿದ ತಕ್ಷಣ ಆ ಹಲಸಿನಕಾಯಿನ ಕೊಯ್ದುಬಿಟ್ಟು ಹಪ್ಪಳನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಎಲ್ಲನೂ ಕೂಡ ಕ್ಲೀನ್ ಮಾಡಾಯಿತು. ಬೇಳೆನೂ ಕೂಡ ಸಪ್ರೇಟಾಗಿ ತೆಗೆದಿಟ್ಟಿದ್ವಲ್ಲ, ಅದಕ್ಕೂ ಕೂಡ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ದೀವಿ. ಹಾಗೆ ಇಟ್ಟರೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ. ಇವಾಗ ಬೇಯಿಸ್ಲಿಕ್ಕೆ ಇಡಬೇಕಲ್ಲ, ಬೇಯಿಸ್ಲಿಕ್ಕೆ ಇಡಬೇಕು ಅಂದರೆ ನೀರು ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತೀವಿ ನಾವು. ಯಾಕೆಂದರೆ ಹಬೆ ಮೇಲೆ ಬೇಯಿಸ್ತಾ ಇಲ್ಲ. ಸೊ ಅದರೊಳಗೆ ನೀರು ಹಾಕಿಬಿಟ್ಟು ನಾವು ಬೇಯಿಸ್ಕೊಂಡು ಹಪ್ಪಳ ಮಾಡ್ತೀವಿ. ಸೊ ಎಷ್ಟು ನೀರು ಬೇಕು ಅಂತಂದರೆ ಒಂದು ಸ್ವಲ್ಪ ಸೊಳ್ಳೆನ ಮುಳುಗುವಷ್ಟು ನೀರಾದರೆ ಸಾಕು. ಸೊ ನೋಡ್ಬೋದು ನೀವು ಎಷ್ಟು ಮುಳುಗತ್ತೆ ಅಂತಂದರೆ ಫುಲ್ ಅಡ್ಚಿದಾಗ ಮೇಲ್ಗಡೆ ನೀರು ಬಂದರೆ ಸಾಕು. ಅಷ್ಟು ನೀರು ಹಾಕಿಟ್ಟು ಬೇಯಿಸಿದ್ರೆ ಸಾಕು. ಒಂದರಲ್ಲಿ ನಮ್ದು ಅಷ್ಟು ಸೊಳ್ಳೆನೂ ಹಿಡಿತಾ ಇಲ್ಲ. ಸೊ ಜಾಸ್ತಿನೇ ಆಗ್ಬಿಟ್ಟಿದೆ. ಒಂದರಲ್ಲೇ ಬೇಯಿಸುವ ಅಂತ ಹೇಳಿ ಫುಲ್ ಅಡ್ಚಿ ನಾವು ಹಾಕ್ತಾ ಇದ್ದೀವಿ. ಒಂದು ಸ್ವಲ್ಪ ಬೆಂದಾದ್ಮೇಲೆನೂ ಕೂಡ ಒಂದೇ ಸತಿ ಬೇಯಿಸುವ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ. ಸೊ ಎಲ್ಲರಾದ್ರೂ ಮೊದಲನೇ ಸಲ ಟ್ರೈ ಮಾಡ್ತಾ ಇದ್ರೆ ಈ ಥರ ಮಾಡಬೇಡಿ. ಕರೆಕ್ಟಾಗಿ ಯಾವ್ದಾರ ಪಾತ್ರೆಯಲ್ಲಿ ಹಿಡಿಯುವಷ್ಟನ್ನು ಬೇಯಿಸ್ಕೊಳ್ರಿ. ನಮ್ದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾವು ಈ ಥರ ಮಾಡಿ ಅಡ್ಚಿ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಸ್ವಲ್ಪ ಬೇಯ್ದಾದ ತಕ್ಷಣ ಒಂದು ಸ್ವಲ್ಪ ಸೌಟಲ್ಲಿ ಅಗಸಿ ಆ ಥರ ಮಾಡಿ ಬೇಯಿಸ್ತಾ ಇದ್ದೀವಿ ನಾವು. ಬೇಯಲಿಕ್ಕೂ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಕಾಗುತ್ತೆ. ಯಾಕೆಂತಂದರೆ ದೊಡ್ಡ ಬೆಂಕಿಯಲ್ಲಿ ಆದರೂ ಕೂಡ ಒಂದು ಅರ್ಧ ಗಂಟೆ ಆದರೂ ಬೇಯಿಸಲೇಬೇಕು. ಯಾಕೆಂದರೆ ಈ ಥರ ಹಾಕಿಬಿಟ್ಟು ಫುಲ್ನ ಮುಚ್ಚಳ ಹಾಕಿಟ್ರೆ ಅದು ಬೇಗ ಬೇಯುತ್ತೆ. ಓಪನ್ ಆಗಿಟ್ಟರೆ ಅಷ್ಟೊಂದು ಮೇಲ್ಗಡೆ ಸೊಳ್ಳೆ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಬೇಯೋದಿಲ್ಲ. ಸೊ ಕರೆಕ್ಟಾಗಿ ಅದರೊಳಗೆ ತುಂಬಿಟ್ಟು ಕರೆಕ್ಟಾಗಿ ಮುಚ್ಚಳ ಇರುತ್ತಲ್ವ, ಆ ಥರ ಹಾಕಿ ಫುಲ್ ಪ್ಯಾಕ್ ಮಾಡಿದ್ರಾಗ ಅದು ಒಳಗಡೆಯಿಂದ ಚೆನ್ನಾಗಿ ಕುದಿಯುತ್ತೆ ಅಲ್ವಾ, ಅವಾಗ ಚೆನ್ನಾಗಿ ಬೇಯುತ್ತೆ. ಈ ಥರ ಮಾಡಿ ಕುದಿಸಿದ್ರೇ ಚೆನ್ನಾಗಿರುತ್ತೆ.
ಸ್ವಲ್ಪ ಖಾಲಿ ಆಗಿದೆ. ಇವಾಗ ನೋಡ್ಬೋದು ಇದು ಕರೆಕ್ಟಾಗಿ ಫುಲ್ ಬೆಂದಿದೆ. ಅಷ್ಟು ಫುಲ್ ಬಂದಿರೋದು ಬೋಗಡೆನ ಇವಾಗ ಇಷ್ಟು ಖಾಲಿ ಆಗಿಬಿಟ್ಟಿದೆ. ಬೇಯ್ದಾಗ ಸ್ವಲ್ಪ ಖಾಲಿ ಆಗುತ್ತೆ ಈ ಥರದಾಗಿ. ಅದಕ್ಕಾಗಿ ನಾವು ಫುಲ್ ತುಂಬಿದ್ರೂ ಕೂಡ ಅಗಸಿ ಈ ಥರನೆಲ್ಲ ಎಲ್ಲರೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಕೂಡ ಬೇಯಿಸಾಯಿತು. ಇದನ್ನು ಸ್ವಲ್ಪ ಹೊತ್ತು ಇಳಿಸಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬೀಸು ಕಲ್ಲಿಗೆ ಹಾಕಿ ಬೀಸಬೇಕು. ಬಿಸಿ ಬಿಸಿ ಇರ್ತಾ ಬೀಸೋಕ್ಕಾಗೋದಿಲ್ಲ. ಆದರೆ ಬಿಸಿ ಬಿಸಿ ಇರ್ತಾ ಬೀಸಿದ್ರೆ ಸ್ವಲ್ಪ ಬೇಗ ಬೀಸೋಕ್ಕಾಗತ್ತೆ. ಸೊ ಆದರೂ ಅಷ್ಟು ಬಿಸಿ ಇರ್ತಾ ಬೀಸೋಕ್ಕಾಗೋದಿಲ್ಲಲ್ಲ. ಸೊ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬೀಸೋ ಕಲ್ಲಿಗೆ ಹಾಕಿ ಬೀಸ್ತಾ ಇದ್ದೀವಿ. ನಾವು ಬೇಯಿಸ್ಬೇಕಿದ್ರೆ ಯಾವುದೇ ರೀತಿ ಉಪ್ಪು ಆಗಿರಲಿ ಏನೂ ಕೂಡ ಹಾಕಿರಲಿಲ್ಲ. ಸೊ ಬೀಸಬೇಕಿದ್ರೆ ಫಸ್ಟ್ ಎಷ್ಟು ಸಲ ಹಾಕ್ಕೊಂತೀವಿ ನೋಡು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೀಸಬೇಕಾದ್ರೇ ಹಾಕ್ಕೊಂಡ್ರೆ ಆಯಿತು. ಬೇಕಾದರೆ ಖಾರದ ಪುಡಿನೂ ಎಲ್ಲನೂ ಕೂಡ ಹಾಕ್ಕೊಳ್ಬೋದು, ನಿಮ್ಗೆ ಏನೇನು ಇಷ್ಟ ಅದನ್ನೆಲ್ಲ ಕೂಡ. ಸೊ ನಾವು ಏನೂ ಕೂಡ ಹಾಕ್ತಾ ಇಲ್ಲ, ಜಸ್ಟ್ ಉಪ್ಪು ಮಾತ್ರನ ಬೇಯಿಸ್ಬೇಕಾದ್ರೆ ಹಾಕ್ತಾ ಇದ್ದೀವಿ. ಮತ್ತು ನೀರು ಕೂಡ ಬೇಯಿಸ್ಬೇಕಾದ್ರೆ ಎಷ್ಟು ನೀರು ಇರುತ್ತಲ್ವ ಅದನ್ನೇ ಕೂಡ ನಾವು ಬೇಯಿಸ್ಬೇಕಾದ್ರೂ ಕೂಡ ಅದೇ ನೀರನ್ನು ಹಾಕ್ಕೊಂತ ನಾವು ಬೀಸ್ತಾ ಇದ್ದೀವಿ. ಯಾಕಂದರೆ ಬೇರೆ ನೀರು ಯಾವುದು ಹಾಕ್ಕೊಂತ ಇಲ್ಲ. ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ನೀರು ಇದ್ದೇ ಇರುತ್ತಲ್ವ ಅದೇ ನೀರನ್ನು ಹಾಕ್ಕೊಂಡು ನಾವು ಬೇಯಿಸ್ತಾ ಇದ್ದೀವಿ. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಯಾಕೆಂದರೆ ಎಷ್ಟು ಬೇಕೋ ಅನ್ನೋ ಅಷ್ಟೇ ನೀರನ್ನು ಹಾಕಿ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಜಾಸ್ತಿ ತೆಳು ಆಯಿತು ಅಂದರೆ ಹಿಟ್ಟು ಅದನ್ನು ಹಪ್ಪಳ ಸಾರ್ಸಕ್ಕೆ ಬರೋದಿಲ್ಲಲ್ಲ. ಸ್ವಲ್ಪ ದಪ್ಪನೇ ಇಟ್ಕೊಳ್ಬೇಕು, ಯಾಕೆಂದರೆ ಹಪ್ಪಳನ ನೆಕ್ಸ್ಟ್ ಸಾರಿಸ್ಬೇಕಲ್ವ. ಅದಕ್ಕಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ನಾವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಕಡೆಗೆ ಅದನ್ನು ದಪ್ಪ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಬಿಟ್ಟು ನಾವು ಬೀಸ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಎಷ್ಟೆಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು. ಮತ್ತು ಎಷ್ಟು ಸೋಳೆ ಬೀಸ್ಲಿಕ್ಕೆ ಆಗುತ್ತೋ ಕಲ್ ಮೇಲೆ ಅಷ್ಟೇ ಸೋಳೆನ ಒಂದೊಂದ್ಸತಿ ಹಾಕ್ಕೊಂಡು ಅದಕ್ಕೆಷ್ಟು ನೀರು ಮತ್ತು ಉಪ್ಪು ಬೇಕಂತೇಳಿ ಹಾಕ್ಕೊಂಡು ಬೀಸ್ಕೊಂಡ್ರೆ ಆಯಿತು. ಈ ಹಿಟ್ಟನ್ನು ಯಾವುದೇ ರೀತಿ ಮಿಕ್ಸರ್ ಮತ್ತು ಗ್ರೈಂಡರ್ ಮೇಲೆ ಬೀಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂತಂದರೆ ಅದು ಅಂಟಾಗಿ ಹಿಡಿಯುತ್ತಲ್ವ. ಸೊ ಅದಕ್ಕಾಗಿ ಕಲ್ ಮೇಲೆ ಬೀಸಿದ್ರೇ ಚೆನ್ನಾಗಿ ಬಂದಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಯಾಕೆಂದರೆ ಗ್ರೈಂಡರ್ ಮತ್ತು ಮಿಕ್ಸರ್ ಮೇಲೆ ಹಾಕ್ಕೊಂಡ್ರೆ ಅದು ಕೂಡ ತೆಳು ಆಗಿಬಿಡತ್ತೆ. ಅಷ್ಟೆಲ್ಲ ದಪ್ಪ ಮಾಡಿ ಬೀಸೋಕ್ಕೆ ಕಷ್ಟ ಆಗುತ್ತೆ. ಸೊ ಬಾಕಿದ್ರೆಲ್ಲ ಬೀಸ್ತಾರೇನ, ನಾವು ಯಾವಾಗಲೂ ಕೂಡ ಇದೇ ಥರ ಬೀಸೋ ಕಲ್ ಮೇಲೇ ಬೀಸ್ಬಿಟ್ಟೇ ಹಪ್ಪಳ ಮಾಡೋದು. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಈ ಥರ ಮಾಡಿದರೆ. ಹಲಸಿನಕಾಯಿನ ಕೊಯ್ದು ಹಲಸಿನಕಾಯಿನ ಕ್ಲೀನ್ ಮಾಡಿ ಸೋಳೆ ತೆಗೆದು ಬೇಯಿಸಿ ಎಲ್ಲ ಮಾಡಿ ಬೀಸಾಯಿತು. ನೆಕ್ಸ್ಟ್ ಹಪ್ಪಳ ಸಾರಿಸೋದು ಮತ್ತು ಹಪ್ಪಳನ ಹೇಗೆ ನಾವು ಒಣಗಿಸಿ ತೆಗಿತೀವಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಇಷ್ಟನ್ನೇ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಹಪ್ಪಳನ ಹೇಗೆ ಸಾರಿಸ್ತೀವಿ ಮತ್ತು ಎದ್ರ ಮೇಲೆ ನಾವು ಹಪ್ಪಳನ ಸಾರಿಸ್ತೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.